ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಬೆಳಿಗ್ಗೆ ಹೆಚ್ಚು ಕಮ್ಮಿ 11 ಗಂಟೆ ಟೈಮ್ ಆಗಿದೆ. ವಾತಾವರಣ ನೋಡಿದರೆ ಹಿಬ್ನಿ ಬಿದ್ದಿರೋ ಥರ ವಾತಾವರಣ ಇದೆ. ನಿನ್ನೆ ಎಲ್ಲ ಚೆನ್ನಾಗಿ ಬಿಸಿಲಿತ್ತು, ಹಾಗಾಗಿ ಏನು ಅನ್ನಿಸ್ಲಿ. ಇವತ್ತಂತೂ ಒಂದು ಸ್ವಲ್ಪ ಒಂಥರ ಶೀತ ತುಂಬ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಕೂಲರ್ ಬರ್ತಾರೆ ಮಣ್ಣಾಡೋಕ್ಕೆ ಅಂತ ಅಂದಿದ್ದೆ ಅಲ್ವಾ. ಸೊ ನಿನ್ನೆ ಬಂದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಏಕೆಂದರೆ ಅವ್ರು ಬಂದಿದ್ದೇ ಲೇಟ್ ಆಯಿತು. ಲೇಟಾಗಿ ಬಂದರು. ಅವ್ರಿಗೆ ಬಂದಿದ್ದೆ 9 ಗಂಟೆ ಆಗಿತ್ತು. ಹಾಗಾಗಿ ಅಡುಗೆ ಮಾಡೋಕ್ಕೆ ಟೈಮ್ ಆಗೋಗುತ್ತೆ ಅವ್ರಿಗೆ ಊಟಕ್ಕೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬೇಗ ಮುಗಿಸ್ಕೊಂಡು ಹೋದರು. ಸೊ ಅಷ್ಟೇ. ಈ ರೀತಿ ಎಲ್ಲ ಗಿಡಕ್ಕೂ ನೀಟಾಗಿ ಮಣ್ಣು ಹಾಕಿದ್ದಾರೆ. 3 ಬಾಣಲಿ ಮಣ್ಣು ಹಾಕಿ ಅಂತ ಹೇಳಿದ್ವಿ, ಹಂಗಾಗಿ ಹಾಕಿದ್ದಾರೆ. ನೆಕ್ಸ್ಟ್ ಇವಾಗ ಏನು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ, ಮೆಣಸಿನ ಹಣ್ಣು ಮೊನ್ನೆ ಆರಿಸಿದ್ವಲ್ವ, ಅದು ಕಂಪ್ಲೀಟ್ ಆಯಿತು ಆರಿಸೋದು. ಇವಾಗ ಹೋಗಿ ಅದನ್ನು ವಾತಾವರಣ ನೋಡಿ ರಿಂಗಿ ಇದೆ, ಅದಕ್ಕೆ ತುಂಬ್ಕೊಂಡು ಮನೆ ಹತ್ರ ತಂದುಬಿಟ್ರೆ ಪ್ರಾಬ್ಲಮ್ ಇರಲ್ಲ ಅಂದ್ಬಿಟ್ಟು ಅಷ್ಟೇ. ನಮ್ಮ ಅಪ್ಪಾಜಿ ಇಲ್ಲಿ ನಮ್ಮ ದೊಡ್ಡಪ್ಪ ರಾಗಿ ಹಾಕಿದ್ರಲ್ವ, ರಾಗಿದು ಕೊಯ್ಸ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಆ ರಾಗಿ ಕೂಳಲ್ಲೇ ಹಸುಗಳು ಮೇಯ್ತವೆ ಅಂತ ಅಂದ್ಬಿಟ್ಟು ಇಲ್ಲೇ ಬಿಟ್ಕೊಂಡಿದ್ದಾರೆ ಹಸುಗಳ್ನ. ಸುಮ್ಮನೆ ಆಡ್ಕೊತ ಮೇಯ್ತವೆ. ಕಟ್ಟಾಕಿದ್ರೆ ಹೆಂಗೆ ಅಂದರೆ ಪಕ್ಕದಲ್ಲೇ ಹುಲ್ಲಿದ್ರೂ ತಿನ್ನಲ್ಲ, ಆ ಥರ ಹಸುಗಳಿವು. ಹಂಗಾಗಿ ಹಂಗೆ ಸ್ವಲ್ಪ ಲೈಟಾಗಿ ಬಿಟ್ಕೊಂಡಿದ್ದಾರೆ ಅಷ್ಟೇ. ಹೊರಗೆ ಹೋಗ್ತಾರೆ ರೋಡಿಗೆ ಮೇಯ್ಸೋಕ್ಕೆ. ಸದ್ಯಕ್ಕೆ ಈಗ ಇಲ್ಲೇ ಬಿಟ್ಕೊಂಡಿದ್ದಾರೆ. ಸೊ ಬನ್ನಿ, ಅವರಲ್ಲಿ ಅಲ್ಲಿಗೆ ಹೋಗೇ ಬಿಟ್ರು. ನಾನೇನೋ ಇಲ್ಲೇ ಇದ್ದೀನಿ. ತಾಟ್ಪಲ್ ತೆಗಿತಿದ್ದಾರೆ ರೀ. ನನ್ನ ಯಾಕೆ ಬಿಟ್ಟು ಬಂದಿದ್ದು ನೀನು? ನನ್ನ ವಿಡಿಯೋನೇ ನೋಡ್ತಿದ್ದೀಯಾ? ನೋಡಿ ಫ್ರೆಂಡ್ಸ್, ನನ್ನ ವ್ಲಾಗ್ ನೋಡ್ಕೊಂತಾನೆ ಕೆಲಸ ಮಾಡ್ತಿದ್ದಾರೆ. ಎಷ್ಟು ಸಿನ್ಸಿಯರ್ ಹಸ್ಬೆಂಡ್ ಅಲ್ವ ರೀ? ಸಿನ್ಸಿಯರಾ ನೀನು? ನಾನು ನಿನಗೆ ಬೈತೀನಿ ಅಂತನ? ಸಾಕು ಮುಚ್ಚಪ್ಪ. ನಾನು ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಿಸ್ತೀನಿ ರೀ ಅಂತ. ನೀನೇ ಅನ್ನೋದು ಲೇ ಅಂತ. ಡ್ಯಾಡು, ಮೈ ಡಿಯರ್ ಡ್ಯಾಡು. ತಡಿ ಇಟ್ಕೊಂತೀನಿ. ಅತ್ಲಾಗ ಎಲ್ಲರೂ ಓದವಲ್ಲಪ್ಪ ಜಮಲೆ. ಚೆನ್ನಾಗಿದ್ದಾವೆ ಎಲ್ಲ. ಎಲ್ಲಿ ಬರುತ್ತಾಳಪ್ಪ, ಹಂಗೆ ಮೋಡ ಆಯ್ತಷ್ಟೆ. ಏನಾದ್ರು ತರಬೇಕಿತ್ತೇನ? ತರಬೇಕಿತ್ತ? ನಾನೇ ಇಟ್ಕೋಬೇಕಾ? ಹಾಕೋ ಯತೀಶ, ಬೇಗ ನೋಡು. ಚೀಲ ಹಾರಾಡ್ತಾವ ಕಣಪ್ಪ. ಅಲ್ಲಿಟ್ಟು ತುಂಬನೇನು ಅಮಿತ್ ತುಂಬಕ್ಕದೆ ಎತ್ ಕುಕ್ಕಂತ ಅಡಿಯಪ್ಪಜ್ಜಿ. ಇಬ್ನಿ ಮೇಲೆ ಮುಚ್ಚಿದ್ರೆ ಈ ರೀತಿ ಪುಡಿ ಆಗಲ್ಲ ಅಂತಲ್ವಾ? ಆಮೇಲೆ ಅವರು ಪುಡಿನೇ ತಾನೇ ಮಾಡಿಸೋದು. ಏನಾಗುತ್ತೆ, ಪುಡಿನೇ ತುಂಬಿರಿ ಅಲ್ವಾ? ಮತ್ತು ಪುಡಿನೇ ತುಂಬನ್ಬಿಡು, ಬಿಸಿಲಿಗೆ ಒಣಗಿಸಿ. ಹಾಂ, ಏನ ನೀನು ಮಾಡು ಅಂತ ಹೇಳಿದ್ ನಾನು. ನೋಡು, ಎಷ್ಟು ಅಮ್ಕಿರು ಪುಡಿನೇ ಆಗ್ತಿಲ್ಲ. ಹಳೆ ಕಾಲದರ ಟೆಕ್ನಿಕ್ಕು. ನನ್ನಂತ ಹೇಳಿದ್ರೆ ನಿಜವಾಗ್ಲೂ ಬಿಸಿಲಿಗೆ ತುಂಬ್ತಿದ್ನಪ್ಪ, ತಿಳ್ಕಂದಲ್ಲೇ ನೆಟ್ಟಿಗೆ ಎಲ್ಲ ಪುಡೆದ್ದು ಹಂಗೆ. ನೀನು ತೆಗ್ದಾಕಿದ್ದೆ ಸಾಂಬಾರು ಸೌತೆ ಇದ್ರೊಳಗೆ ಒಂದೆರಡ ತಿಂತೈತೆ ನೋಡೋದು. ಟೊಮೊಟೊ ಗಿಡನೆಲ್ಲ ತೆಗೆದು ಪೂರ್ತಿ ಅಚ್ಚುಕಟ್ಟಾಗಿದ್ದೀವಲ್ಲ.
ಸಾಕು ಜಾಸ್ತಿ ನೋ ಹೋಗ್ಬೇಕಾದ್ರೆ ರಸ್ತೆಗೆಲ್ಲ ತೋರ್ತವೆ. ಬರ್ಬೇಕು. ನಾನು ಆತ್ಕೊಂಡ್ ಬತ್ತೀನಿ ಹಿಂದೆಗಡೆ. ಹಿಂದೆ ಅಲ್ಕಣಗಿ ಹಾಂ ಇಲ್ಲೇ ಅಲ್ಲ, ನೀನು ಸಂತಿಗೆ ತಗೊಂಡೋಗ್ತೀಯಲ್ಲಪ್ಪ, ಅವಾಗಲೂ ನಾನು ಬರ್ತೀನಿ ತಗೋ ಹಿಂದೆಗಡೆ. ಸರಿನಾ? ಹಾಂ ಸರಿನಾ? ಹೆಂಗಿದಾವೆ ನೋಡು ಅಡ್ವರ್ಟೈಸ್ಗಳು ಬರ್ತಾವಲ್ಲ, ಖಾರದ ಪುಡಿ ತೋರಿಸಲ್ಲ. ಮುಂದಿನ ವರ್ಷಕ್ಕೆ ಮತ್ತಾಗ್ತೀಯ ಅಸ್ತಿ? ವೈ ಕರಿಯಪ್ಪಾಜಿ ಈಗದ ಏನಕ್ಕೆ ಫೇಮಸ್ ಅಂತಾರೆ ಇದು ಗಿರಿ ತಳಿ ಅನ್ನೋದು? ಅಂದರೆ ಹಾಲು ಚೆನ್ನಾಗಿ ಕೊಡುತ್ತೆ ಅಂತನ? ಅಂದರೆ ಏನ ಗಟ್ಟಿ ಹಾಲಂತನ? ನೀನು ಅವಾಗಲೇ ಹೇಳಿದ್ದೇನು ಹೇಳು? ಆ ವಸಿನ ಸಗಣಿಲ್ಲ ಗಂಜಿಲ್ದಾಗೆ ಬಂಗಾರ ತೆಗಿಬೋದು ಅಂತನಾ? ಹಾಂ ಸಿಕ್ಕಿತ್ತ ಯಾರ್ಗಾರ? ಮತ್ತೆ ಸುಮ್ಮನೆ ಹೆಂಗೆ ಅರ್ಸಿರ್ತಾರೆ ಅಂತಾನೆ. ಅವಾಗ ಹೇಳ್ತಲೇ ಹೇಳ್ತಲೇ ಆ ಬಿಟ್ಕೊಟ್ರೆ ಲಕ್ಷ ಲಕ್ಷ ದುಡ್ಡು ಕೊಡ್ತಾರೆ ಏನಾರಲ್ಲ ಆ ಥರನ. ಬೇಗ ಬೇಗ ಕೆಲಸ ಮಾಡು, ದುಡ್ಡು ಇಸ್ಕೊಳಲ್ವಾ? ಓ ತಗೊಂಡೋಗ್ತಿದ್ದಾರೆ ಮನೆಗೆ. ಎಲ್ಲಿಗಪ್ಪಾಜಿ? ಹಿಂಗೆ ಉಲ್ಟಾ ಹಾಕನಾ? ತಡಿ ಬಂದೆ. ಮನೆ ಹತ್ರ ಹೋಗ್ಬಿಟ್ರೆ ತೊಂದರೆ ಇರಲ್ಲ. ಅಲ್ಲಿ ಎಲ್ಲ ಪೂರ್ತಿ ಮೆಣಸಿನ ಹಣ್ಣೆಲ್ಲ ಪೂರ್ತಿ ತುಂಬ್ಕೊಬಂದ್ವಿ ಫ್ರೆಂಡ್ಸ್. ತಾಡ್ಪಲ್ನ ಮಡಚ್ಕೊಂಡು, ಸೊ ಮಳೆ ಬರೋಂಗಾಗಿದೆಯಲ್ಲ ವಾತಾವರಣ, ಅದಕ್ಕೆ ಕಾಯಿ ಆ್ಯಕ್ಚುಲಿ ಅದಕ್ಕೆ ಮೇಲ್ಗರೆ ಬಿಡಬೇಕಾಯ್ತು. ಇವರಿಗೆ ಯಾವಾಗ ಟೈಮ್ ಕೊಡುತ್ತೋ ಗೊತ್ತಿಲ್ಲ. ಅಲ್ಲಿ ತನಕ ತಾಡ್ಪಲ್ನಾರು ಹಾಕೋಣ ಅಂದ್ಬಿಟ್ಟು ತಾಡ್ಪಲ್ ಕೂಡ ಮಡಚ್ಕೊಂಡು ತೊಗೊಂಡು ಬರ್ತಿದ್ದೀವಿ. ಸೊ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಅಪ್ಪಾಜಿನೇನು ಸ್ಕೂಲ್ ಬಿಟ್ಕೊಂಡಿದ್ದಾರಲ್ಲೇ ಸಖತ್ತಾಗಿ ಹುಲ್ಲಿದೆ ಮೆಣಸಿನ ಗಿಡದೊಳಗೆ. ಸೊ ಇದೊಂದು ಮಾತ್ರ ಪಾಪ ಮುನಿಸ್ಕೊಂಡಿದೆ ಅನ್ಸ್ಕೊತೀನಿ. ಅವ್ರಗಳ ಜೊತೆ 2 ಬಿಟ್ಟಿರ್ಬೇಕು, ಅದಕ್ಕೆ ಇದೊಂದೇ ಮಾತ್ರ ಇಲ್ಲಿ ಮೇಯ್ತೈತೆ. ಅವೆಲ್ಲ ಒಂದು ಕಡೆಗಿದ್ದಾವೆ. ಅಮ್ಮ ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ ಫ್ರೆಂಡ್ಸ್. ಒಂದೆರಡು ಬಾಕ್ಸ್ ಇತ್ತು. ಅಮ್ಮ ಏನೇನಾದ್ರು ಹಿಂಗೆ ಸ್ಪೆಷಲ್ ಮಾಡಿದರೆ ಕೊಟ್ಟು ಕಳಿಸ್ತಾ ಇರ್ತಾರೆ. ಸೊ ಅದಕ್ಕೆ ಬಾಕ್ಸ್ ಇತ್ತು, ಬಾಕ್ಸ್ಗಳು ತಗೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀನಿ. ರೇ ಬಿಟ್ಟು ಬರ್ತೀಯಾ? ಬಾ. ಅಮ್ಮರ ಮನೆಗೆ ಹೋದ್ಮೇಲೆ ತುಪ್ಪ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಅಮ್ಮ ತುಪ್ಪ ಕಾಸ್ಕೊಟ್ರು, ಕಾಸ್ತಾ ಇದ್ರು. ಸೊ ಹಾಗಾಗಿ ನಾನು ತುಪ್ಪ ತೊಗೊಂಡು ಬರೋಕ್ಕೆ ಅಂತಲೇ ಹೋಗಿದ್ದೆ. ಆದರೆ ಅಲ್ಲಿಂದ ಬೇಗನೆ ಬಂದೆ ಮನೆಗೆ. ಇವಾಗ ಏನಂದರೆ ಅಮ್ಮರ ಮನೆಗೆ ಹೋಗಿದ್ದೆ, ಮಧ್ಯಾಹ್ನನೇ ಬಂದೆ. ಅದು ಹೆಂಗಾಗಿದೆ ಅಂದರೆ ಇಲ್ಲಿ ಮನೇಲಿದ್ದು ಇದ್ದು ಅಲ್ಲಿ ಊರೊಳಗಡೆ ಹೋದರೆ ಇರೋದಕ್ಕೆ ಆಗಲ್ಲ. ಹಾಗಂತ ಏನಿಲ್ಲ, ಬಟ್ ಸ್ವಲ್ಪ ಬೇಜಾರು ಅನಿಸುತ್ತೆ ಅಲ್ಲೋದ್ರೆ. ಅದಕ್ಕೆ ಬಂದೆ ಬೇಗನೆ ಕೆಲಸ ಮುಗಿಸ್ಕೊಂಡು. ಅಮ್ಮ ತುಪ್ಪ ಕಾಸಿ ತೊಗೊಂಬಂದು ಕೊಟ್ಟರು ಆವಾಗಲೇ. ಸೊ ಇವಾಗ ಏನಂದರೆ ಮೊನ್ನೆ ಮಣ್ಣು ಹಾಕ್ಸಿದ್ವಲ್ಲ, ಅದಕ್ಕೂ ಮುಂಚೆ ಗೊಬ್ಬರ ಹಾಕಬೇಕು ಅಂತೇಳಿ ಗೊಬ್ಬರ ಹಾಕ್ಸಿದ್ವಲ್ವ ದಾಳಿಂಬೆಗೆ, ಅದಕ್ಕೆ ಅಂತೇಳ್ಬಿಟ್ಟು ಚೀಲಗಳು ಗೊಬ್ಬರ ತಂದು ಚೀಲಗಳು ಹಾಗೆ ಇದ್ವು, ಗಲೀಜಾಗಿದ್ದಾವೆ. ಅದಕ್ಕೆ ಹೋಗಿ ಹಿಂಗಿದ್ರು ಶೆಡ್ ಹತ್ರ ಹೋಗ್ಬೇಕಲ್ವಾ ಹಾಲು ತಗೊಂಡು ಬರೋಕ್ಕೆ ಅಂತ. ಸೊ ಅದಕ್ಕೆ ಮತ್ಲಾಗ ಅಲ್ಲೇ ತೊಟ್ಟಿ ಇದೆಯಲ್ಲ, ತೊಟ್ಟಿಲಿ ತೊಳ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ನೀಟಾಗಿ ಎಲ್ಲ ತೊಳ್ಕೊಂಬಂದು ಏನಾದರೂ ಕಾಳು ಚೀಲದಲ್ಲಿ ಹಾಕಿಡೋದಕ್ಕೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ. ಇವತ್ತು ಇಡೀ ದಿನ ವಾತಾವರಣ ಫುಲ್ ಹಿಂಗೆ ಆಗಿಬಿಟ್ಟಿದೆ ಫ್ರೆಂಡ್ಸ್. ಒಂಥರ ಶೀತ. ಈ ಥರ ವಾತಾವರಣ ಇದ್ದರೆ ಹೆಂಗೆ ಅಂದರೆ ಸೋಮಾರಿಗಳಾಗ್ಬಿಡ್ತೀವಿ. ಸುಮ್ಮನೆ ಸುತ್ತಕ್ಕೆ ಮಂಕಣಂಗೆ ಆಗ್ಬಿಡುತ್ತೆ, ಹಾಗಿದೆ ವಾತಾವರಣ. ಸೊ ನಮ್ಮ ಅಪ್ಪಾಜಿ ಸ್ಕೂಲ್ ಕಟ್ತಿದ್ದಾರೆ, ಮುಸ್ರೆ ಇಟ್ಟು ಹಾಲು ಕರಿಯೋಕ್ಕೆ. ಅಲ್ಲೇ ಹೋಗ್ಬೇಕಾಗಿದೆ ಇವಾಗ. ಬನ್ನಿ ಹೋಗೋಣ. ಇವಾಗ ತೊಗೊಂಬಂದಿರೋ ಕರು ಫ್ರೆಂಡ್ಸ್ ಇದು. ಆವಾಗಲೇ ಹೇಳಿದ್ನಲ್ಲ ಗಿರಿ ಅನ್ನೋ ತಳಿ ಇದಂತೆ. ನಿನ್ನೆ ತೊಗೊಂಬಂದಿದ್ದಾನೆ ನನ್ನ ತಮ್ಮ.
ಹಸುಗಳು ಜಾಸ್ತಿ ಇದ್ವು ಫ್ರೆಂಡ್ಸ್ ಮೊದಲು. ಬೇಡ, ಅಪ್ಪಾಜಿಗೂ ಆಲ್ರೆಡಿ ವಯಸ್ಸಾಗ್ತಿದ್ದಲ್ವ, ಸೊ ಸಾಕು ಒಂದೆರಡು ಮನೆ ಪೂರ್ತಕ್ಕೆ ಹಾಲಿಗೆ ಕರೆ ಉಣ್ಣಕ್ಕೆ ಅಂತೇಳ್ಬಿಟ್ಟು ಲಾಸ್ಟ್ ಇಯರು ಹಸುಗಳನ್ನೆಲ್ಲ ಮಾರಿಸಿ ಎರಡೇ ಇಟ್ಕೊಂಡಿದ್ವಿ. ಆ ಕಡೆ ಕೆಂದದ್ದು ಕಾಣ್ತಿದ್ದಿಲ್ಲ ಆ ಥರದ್ದು. ಆದರೆ ನನ್ನ ತಮ್ಮ ಮತ್ತೆ ತಂದು ದೊಡ್ಡ 4, 5, 6 ಆಗಿದೆ. ಮತ್ತೆ ಇದರಲ್ಲಿ ಜಾಸ್ತಿ ನೀರಿಲ್ಲಲ್ಲ ಪಜ್ಜಿ, ಇದ್ರೊಳಗೆ ಎದ್ಲಾ? ಅಲ್ಲ, ಇದ್ರೊಳಗೆ ಎದ್ದು ತೊಳ್ಕೊಂಡ್ಲೆ, ನೀಟಾಗಿ ತೊಟ್ಟಿ ತೊಳ್ದೋಗ್ತೀನಿ. ನಾಳೆಗೆ ನೀರು ಇಟ್ಕೊಂತೆ ಹೊಸ್ದಾಗತ್ಲ, ನೀಟಾಗಿ ತೊಟ್ಟಿನೂ ತೊಳ್ದಂಗೆ ಆಗುತ್ತೆ, ಇವನು ತೊಳ್ಕೊಂಡಂಗೆ ಆಗುತ್ತೆ. ಅತ್ಲಾಗೆ ತೊಳಿತೀನಿ. ಡೈರೆಕ್ಟ್ ಇದ್ರೊಳಗೆ ಹಾಕೋದು, ಇಲ್ಲಿ ತುಂಬಿಸೋದು, ಮುಗಿಸೋದು ಅಷ್ಟೇ. ತೊಳೆದ್ಬಿಡ್ತೀನಿ, ವಿಡಿಯೋ ಮಾಡ್ಕೊತ ತೊಳೆಯೋಕ್ಕಾಗಲ್ಲ. ಎಲ್ಲ ಚೀಲಗಳನ್ನ ಇಟ್ಟಿದ್ದೀನಿ ನೀಟಾಗಿ ತೊಳೆದು. ಇಲ್ಲೇ ನೀರು ಬಸ್ಕೊಂಡು ನೀಟ್ ಹಾಕಿದ್ದೀನಿ. ನಾಳೆ ಬಂದಾಗ ತೊಗೊತೀನಿ. ಇವೆಲ್ಲ ಚಿಕ್ಕ ಚಿಕ್ಕ ಚೀಲಗಳು ನಾನು ಕೂಡ ಹಂಗೆ ಇಟ್ಟಿದ್ದೀನಿ. ಎಲ್ಲ ನೀರೆಲ್ಲ ಒಣಗಿದ್ಮೇಲೆ ತಗೊಂಬರ್ತೀನಿ. ಏನಮ್ಮ? ಇಲ್ಲ ಸರಿ ರೆಡಿ ಮಾಡಿಕೊಡ್ತೀನಿ. ಬಿಟ್ಕೊಂತಿದ್ದಾರೆ ಅಪ್ಪಾಜಿಯವರು. ಮತ್ತಿಲ್ಲಾಂದ್ರೆ ಸೊಳ್ಳೆ ಆಗ್ತಾವಲ್ಲ, ಹೊಗೆ ಹಾಕಿಲ್ಲ ಅಂದರೆ. ಫೈರ್ ಕ್ಯಾಂಪ್ ಹಸ್ಗಳಿಗೆ ಕುತ್ಕೊಳಕ್ ಬಿಡಲ್ಲ ಅಲ್ಲಿ ನಾ ಪಜಿ. ಇಲ್ಲಾಂದ್ರೆ ಕವರ್ ಎಲೆ ಹಿಂದೆ ಎಲ್ಲೈತೆ ಪಜಿ? ತೊಗರಿ ಕಾಳು ಹಾಕಕ್ಕೆ. ಇಲ್ಲ ಕಣಪ್ಪಜ್ಜಿ, ಇಲ್ಲಿ ಕಪ್ಪೆ ಕೊಯ್ದಿಟ್ಟಿದ್ದಾನೆ ಮಲೆಯ. ಯಾರು ಗೊತ್ತಿಲ್ಲ. ಅಮ್ಮ ಹಾಕಿದ್ರಲ್ಲ ತೊಗರಿ ಗಿಡ, ಅದ್ರದ್ದು ಅಮ್ಮ ಕೊಯ್ಕೊಂಡು ಹೋಗ್ತಿದ್ರು ಅಲ್ಲಿದ್ವಲ್ಲ, ಅವನ್ನ ಕವರಿಗೆ ತುಂಬಿ ಇಟ್ಟೆ. TVS ಅಲ್ಲಿ ಹಾಲು ತಗೊಂಡು ಹೋಗ್ತಾರಲ್ಲ ಅಪ್ಪಾಜಿ, ಅದ್ರ ಜೊತೆಗೆ ಹೋಗುತ್ತೆ ಮನೆಗೆ. ಕರ ಬಿಟ್ಕೊಂತಿದ್ದಾರೆ. ಆಮೇಲೆ ಆ ಬಾಟ್ಲಿಗೆ ಹಾಲು ಹಾಕೊಂಡು ತೊಗೊಂಡೋಗ್ತಾ ಇರ್ತೀನಿ. ರಾತ್ರಿ ಊಟಕ್ಕೆ ಫ್ರೆಂಡ್ಸ್ ಅವಲಕ್ಕಿ ಜೊತೆಗೆ ಸ್ವಲ್ಪ ಮೆಂತೆ ರೈಸ್ ಮಾಡಿದ್ದೆ. ಈ ಮೆಂತೆ ರೈಸ್ ರೆಸಿಪಿನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ನೋಡಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಸೊ ಹಾಗೆ ಸೈಡಲ್ಲಿ ಮೊಬೈಲ್ ನೋಡ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.